ವಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಸುಮಾರು ಜನಕ್ಕೆ ಕನ್ಫ್ಯೂಷನ್, ಸೂಪರ್ 8 ಏನ್ ಗುರುದು ಈ ತರ ಆಗಿದೆ ಗ್ರೂಪ್ಸ್, ಏನಿದು 3 ಟೇಬಲ್ ಟಾಪರ್ಸ್ ಒಂದೇ ಗ್ರೂಪ್ ಅಲ್ಲ, ಹೆಂಗೆ ಇದು ಹಿಂಗ್ಯಾಕೆ ಗುರು ಈ ತರ ಮಾಡ್ತಾ ಇದಾರೆ? ಅವನ ಅಜ್ಜಿ ಪಿಂಡ ಮೂರ್ ಜನ ಟಾಪ್ ಅಲ್ಲಿ ಇಟ್ಬಿಟ್ರು ಅಂದ್ರೆ ನಮ್ ಗ್ರೂಪ್ ಟಫ್ ಆಗುತ್ತಲ್ವಾ ಗುರು? ಇದು ಕರೆಕ್ಟ್ ಆಗಿ ಮಾಡಿಲ್ಲ ಇವರು, ಬೇರೆ ಬೇರೆ ತರ ಮಾಡ್ಬೇಕಿತ್ತು ತಾನೆ. ಏನಿದು ರೂಲು ನಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. 3 ಜನ ನನಗೆ ಟೇಬಲ್ ಟಾಪರ್ಸ್ ನಾವು ಒಂದೇ ಗ್ರೂಪ್ ಅಲ್ಲಿ ಇಟ್ಟಿದ್ದಾರೆ ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಸೊ ಸೂಪರ್ 8 ಅಂತ ಬಂದಾಗ ರೂಲ್ಸ್ ನಾನು ಇವಾಗ ಹೇಳ್ತೀನಿ ಯಾವ ತರ ಇದೆ ಅಂತ. ಸೂಪರ್ 8 ಯಾವ ತರ ಆಗುತ್ತೆ? ಇವಾಗ ನಾರ್ಮಲ್ ಗ್ರೂಪ್ಸ್ ಇದೆಯಲ್ಲ, 4 ಗ್ರೂಪ್ ಇದೆ. ಆ 4 ಗ್ರೂಪ್ ಅಲ್ಲಿ ಟಾಪ್ 2 ಬಂದವರು ಎಲ್ಲ ಸಹ ಕ್ವಾಲಿಫೈ ಆಗ್ತಾರೆ ಸೂಪರ್ 8ಗೆ. ಸೊ ಸೂಪರ್ 8ಗೆ ಕ್ವಾಲಿಫೈ ಆಗುವಂತ ಅಂತ ಏನಿದೆ, ಸೊ ಅದು ಒಂಥರ ಡಿಫ್ರೆಂಟ್ ಆಗಿದೆ ಈ ಸಲ. ಸೊ ಸೂಪರ್ 8 ಅಂತ ಬಂದಾಗ 2 ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಗ್ರೂಪ್ ಎ ಅಂತ, ಇನ್ನೊಂದು ಗ್ರೂಪ್ ಬಿ ಅಂತ. 2 ಗ್ರೂಪಲ್ಲೂ ಕೂಡ 4 ಟೀಮ್ಸ್ಗಳು ಇರುತ್ತೆ. ಎಲ್ಲರಿಗೂ ಕೂಡ 3 ಮ್ಯಾಚ್ ಆಗುತ್ತೆ. ಸೂಪರ್ 8 ಅಂತಂದ್ರೆ ಕಂಪ್ಲೀಟ್ ಆಗಿ 8 ಟೀಮ್ ಏನಾದ್ರು ಒಂದೇ ಟೇಬಲ್ ಇಟ್ಟರು ಅಂತ ಅಂದ್ರೆ ಎಲ್ಲರಿಗೂ ಕೂಡ 7 ಮ್ಯಾಚ್ ಆಗಬೇಕಾಗತ್ತೆ. ಸೊ 7 ಮ್ಯಾಚ್ ಬೇಡ, ಎಲ್ಲರಿಗೂ ಕೂಡ 3 ಮ್ಯಾಚ್ ಸಾಕು ಅಂತ ಈ ತರ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ನಾವು ಮಾಡಿದರೆ. ಸೊ ಈ ಸೂಪರ್ 8 ಸ್ಟೇಜ್ ಅಲ್ಲಿ ನಾನು ಇವಾಗ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಯಾವ ತರ ಇದೆ ಗ್ರೂಪ್ ಅಂತ. ಇವಾಗ ಗ್ರೂಪ್ 1 ಅಲ್ಲಿ ಇಂಡಿಯಾ ಬರ್ತಾರೆ, ಆಸ್ಟ್ರೇಲಿಯಾ ಬರ್ತಾರೆ, ಅಫ್ಘಾನಿಸ್ತಾನ್ ಬರ್ತಾರೆ, ಬಾಂಗ್ಲಾದೇಶ್ ಇನ್ನ ಸಹ ಕ್ವಾಲಿಫೈ ಆಗಿಲ್ಲ. ಇನ್ ಕೇಸ್ ಬಾಂಗ್ಲಾದೇಶ್ ಕ್ವಾಲಿಫೈ ಆಯಿತು ಅಂದ್ರೆ ಬಾಂಗ್ಲಾದೇಶ್ D2 ಆಗಿ ಬರ್ತಾರೆ. ಗ್ರೂಪ್ 2 ಇನ್ನ ಡಿಸೈಡ್ ಆಗಿಲ್ಲ, A2 ಡಿಸೈಡ್ ಆಗಿಲ್ಲ, B1 ಡಿಸೈಡ್ ಆಗಿಲ್ಲ, ಜೊತೆಗೆ ವೆಸ್ಟ್ ಇಂಡೀಸ್ ಡಿಸೈಡ್ ಆಗಿದ್ದಾರೆ, ಜೊತೆಗೆ ಸೌತ್ ಆಫ್ರಿಕಾದವರು ಕೂಡ ಡಿಸೈಡ್ ಆಗಿದ್ದಾರೆ. ಏನು ಪ್ಯಾಟರ್ನ್ ಗುರುದು ಅರ್ಥನೇ ಆಗ್ತಿಲ್ವಲ್ಲ. ಏನಕ್ಕೆ 3 ಟೀಮ್ಗಳು ಟೇಬಲ್ ಟಾಪ್ ಇರುವಂತ 3 ಟೀಮ್ ಒಂದೇ ಗ್ರೂಪ್ ಅಲ್ಲಿ ಅಂತ ಕೇಳಿದ್ರೆ, ಇದು ಪ್ರೀ ಡಿಸೈಡೆಡ್ ಮುಂಚೆನೆ, ಟೂರ್ನಮೆಂಟ್ ಗಿನ ಮುಂಚೆನೆ ಬೇಸ್ಡ್ ಆನ್ ದ ಸೀಡಿಂಗ್ ಪ್ರೊಸೀಜರ್, ಸೀಡಿಂಗ್ ಅಂತ ಕೊಟ್ಟಿರ್ತಾರೆ. ಈ ಟೀಮ್ಗೆ ಈ ಒಂದು A1 B1 ಈ ತರ ಕೊಟ್ಟಿರ್ತಾರೆ. ಸೊ ಆ ಒಂದು ಸೀಡಿಂಗ್ ಪ್ರೊಸೀಜರ್ ಮೇಲ್ಗಡೆ ಈ ತರ ಡಿಸೈಡ್ ಆಗಿದೆಯಂತೆ. ಸೊ ಇದೊಂಥರ ವಿಚಿತ್ರವಾಗಿ ಅನ್ಸುತ್ತೆ ನಿಮಗೆ. ಟೂರ್ನಮೆಂಟ್ಗಿನ ಮುಂಚೆನೆ ಏನೋ ಗುರು ಕೊಟ್ಟರು, ಟೂರ್ನಮೆಂಟ್ ಎಲ್ಲ ಆಗಾದ್ಮೇಲೆ ಅಂದ್ರೆ ಈ ಗ್ರೂಪ್ ಸ್ಟೇಜ್ ಆಗಾದ್ಮೇಲೆ ಹಿಂಗೆ ತಗೊಂಡಿದ್ರಾಗಿತ್ತಲ್ಲ. ಎಲ್ಲಾ ಗ್ರೂಪ್ ಅಲ್ಲೂ ಟೇಬಲ್ ಟಾಪ್ ಅಲ್ಲಿ ಫಿನಿಶ್ ಮಾಡೋರು ಜೊತೆಗೆ ಸೆಕೆಂಡ್ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡೋರು ಮಿಕ್ಸ್ ಮಾಡಿದ್ರೆ ಆಗಿತ್ತಲ್ವಾ ಅಂತ ಕೇಳ್ಬೋದು ನೀವು. ಹೌದು, ಹಂಗ್ ಮಾಡಿದ್ರು ಕೂಡ ಆಗಿರೋದು. ಬಟ್ ಇವ್ರು ನೋಡಿದ್ರೆ ಈ ತರ ಸೀಡಿಂಗ್ ಪ್ರೊಸೀಜರ್ ಅಂತ ಹೇಳಿದ್ರೆ ಏನ್ ಗುರು ಇದು ಸೀಡಿಂಗ್ ಪ್ರೊಸೀಜರ್ ಅಂತ ಕೇಳಿದ್ರೆ, ಗ್ರೂಪ್ ಎಲ್ಲಿದ್ದಾರೆ A1 B2 ಆಮೇಲೆ C1 ಮತ್ತೆ D2. ಗ್ರೂಪ್ ಬಿ ಎಲ್ಲಿದ್ದಾರೆ A2 B1 C2 ಮತ್ತೆ D1. C2 ಮತ್ತೆ D1 ಆಲ್ರೆಡಿ ಡಿಸೈಡ್ ಆಗಿದ್ದಾರೆ. A2 ಮತ್ತೆ B1 ಇನ್ನು ಡಿಸೈಡ್ ಆಗಬೇಕಾಗಿದೆ. ಇಲ್ಲಿ ಗ್ರೂಪ್ ಎ ಅಲ್ಲಿ A1 B2 ಮತ್ತೆ C1 ಡಿಸೈಡ್ ಆಗಿದ್ದಾಗಿದೆ. D2 ಡಿಸೈಡ್ ಆಗಬೇಕಾಗಿದೆ. ಏನ್ ಗುರು ಇದು A1 B1 B2 B1 ಏನೇನೋ ಹೇಳ್ತಿದ್ದಿಲ್ಲ ಸೈಕ್ ಆಗಿ ಅಂತ ಕೇಳ್ಬೋದು. ಇವಾಗ ಗ್ರೂಪ್ ಏನ ತಗೊಂಡು ನೋಡ್ತು ಅಂತಂದ್ರೆ, ಇವಾಗ ಇಂಡಿಯಾ ಇದೆ ನಮ್ಮ ಗ್ರೂಪ್ ಅಲ್ಲಿ ಹೇಳ್ತಿರೋದು. ಇಂಡಿಯಾ ಇದೆ, ಪಾಕಿಸ್ತಾನ್ ಇದೆ, ಜೊತೆಗೆ US ಇದೆ. ಸೊ ಈ ಟೀಮ್ಗಳಿಗೆಲ್ಲ A1 A2 B1 A1 A2 A3 A4 ಅಂತ ಕೊಟ್ಟಿರ್ತಾರೆ. A5 ಅಂತಲೂ ಕೂಡ ಕೊಟ್ಟಿರ್ತಾರೆ. ಒಂದು ಅದೇ ಹೇಳಿಲ್ಲ ಸೀಡಿಂಗ್ ಪ್ರೊಸೀಜರು ವರ್ಲ್ಡ್ ಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ A1 ಇಂಡಿಯಾಗೆ ಕೊಟ್ಟಿದ್ರಂತೆ. ಯಾಕಂದ್ರೆ ಇಂಡಿಯಾನೇ ಡಾಮಿನೇಟಿಂಗ್ ಸೈಡು. ಗ್ರೂಪ್ ಎ ಅಂತ ಬಂದಾಗ ಅದರಿಂದ A1 ಅಂತ ಒಂದು ಟ್ಯಾಗ್ ಲೈನ್ ಅವರಿಗೆ ಕೊಟ್ಟರು. ಸೀಡಿಂಗ್ ಪ್ರೊಸೀಜರ್ಲಿ A1 ಅಂತ ಕೊಟ್ಟಿದ್ರು. ಇಲ್ಲಿ ಪಾಕಿಸ್ತಾನದವ್ರಿಗೆ A2 ಅಂತ ಕೊಟ್ಟಿದ್ರು. ಬಟ್ ಪಾಕಿಸ್ತಾನದವರು ಕ್ವಾಲಿಫೈ ಆಗುವಂತ ಸಿನಾರಿಯೋ ಏನು ಕಾಣಿಸ್ತಾ ಇಲ್ಲ. ಸೊ ಅದರಿಂದ ಬೇರೆಯವರು A2 ಆಗ್ತಾರೆ. A3 ಅಂತ ಯಾರ್ಯಾರು ಕೊಟ್ಟಿತ್ತು ಅಂತಂದ್ರೆ ಅವರು A2 ಆಗ್ತಾರೆ. ಬೇರೆಯವರು ಕ್ವಾಲಿಫೈ ಆಗುವಂತ ಸಿನಾರಿಯೋ ಬಂತು ಅಂದ್ರೆ, ಇವಾಗ USA ಅವ್ರಿಗೆ A3 ಕೊಟ್ಟಿದ್ರು ಅಥವಾ A4 ಕೊಟ್ಟಿದ್ರು, A5 ಕೊಟ್ಟಿದ್ರು, ಬಟ್ ಅವರು A2ಗೆ ಬಂದ್ಬಿಡ್ತಾರೆ ಇನ್ ಕೇಸ್ ಪಾಕಿಸ್ತಾನ ಕ್ವಾಲಿಫೈ ಆಗಕ್ಕೆ ಆಗಿಲ್ಲ ಅಂತ ಅಂದ್ರೆ. ಸೊ ಆ ತರ B1 B2 ಅಂದ್ರೆ ಗ್ರೂಪ್ ಬಿ ಅಲ್ಲಿ ಇದು. ಸಿಮಿಲರ್ಲಿ C1 C2 ಮತ್ತೆ D1 D2 ಕೂಡ. ಸೊ ಇಲ್ಲಿ ನಿಮಗೆ ಒಂದು ಡೌಟ್ ಬಂದಿರುತ್ತೆ, ಇವಾಗ ಆಸ್ಟ್ರೇಲಿಯಾ ಏನಕ್ಕೆ ಗುರು B2 ಆಯ್ತು ಅಂತ ಕೇಳಿದ್ರೆ, ಆಸ್ಟ್ರೇಲಿಯಾ B2ನೇ ಕೊಟ್ಟಿದ್ದು. ಅಲ್ಲಿ ಸೀಡಿಂಗ್ ಪ್ರೊಸೀಜರ್ ಇತ್ತಲ್ಲ. ಸೊ ಸೀಡಿಂಗ್ ಪ್ರೊಸೀಜರ್ ಅಲ್ಲಿ ಇಂಗ್ಲೆಂಡ್ ಅವರು ಡಿಫೆಂಡಿಂಗ್ ಚಾಂಪಿಯನ್ಸ್. ಸೊ ಅವರನ್ನೇ ಮೋಸ್ಟ್ ಫೇವರೇಟ್ ಇದ್ದು ಆ ಒಂದು ಗ್ರೂಪ್ ಅಲ್ಲಿ, ಬಿ ಗ್ರೂಪ್ ಅಲ್ಲಿ ಅವರಿಗೆ B1 ಅಂತ ಕೊಟ್ಟಿದ್ದಾರೆ ಸೀಡಿಂಗ್ ಪ್ರೊಸೀಜರ್ ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲಿನೇ. ಬಟ್ ಇವಾಗ ಅವ್ರು ಕ್ವಾಲಿಫೈ ಆಗುವಂತ ಸಿನಾರಿಯೋನೇ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಇವರಿಗೆ B2 ಅಂತ ಡಿಸೈಡ್ ಆಗಿತ್ತಲ್ಲ. ಕ್ವಾಲಿಫೈ ಆದ್ರು ಅಂತಂದ್ರೆ B2 ಅಂತ ಡಿಸೈಡ್ ಆಗಿತ್ತು ಅಂತಂದ್ರೆ ಅದು B2ನೇ ಇರುತ್ತೆ, ಇವರು B1 ಆಗೋದಿಲ್ಲ. ಸೊ ಇವಾಗ ಸ್ಕಾಟ್ಲೆಂಡ್ ಅವರು ಫೇವರೇಟ್ ಆಗಿದ್ರೆ ಅವರು B1 ಆಗೋಗ್ಬಿಡ್ತಾರೆ. ಯಾಕಂದ್ರೆ ಇವರು ಕ್ವಾಲಿಫೈ ಆಗುವಂತ ಸಿನಾರಿಯೋ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇನ್ ಕೇಸ್ ಏನಾದ್ರು ಬೀಟ್ ಮಾಡ್ತು ಆಸ್ಟ್ರೇಲಿಯಾ ಅಂತಂದ್ರೆ ಸ್ಕಾಟ್ಲೆಂಡ್ 100% ಕ್ವಾಲಿಫೈ ಆಗ್ತಾರೆ. ಆಸ್ಟ್ರೇಲಿಯಾ ಏನೋ ಗಿಮಿಕ್ಗಳೆಲ್ಲ ಮಾಡ್ತಾ ಇದ್ದಾರೆ, ಹಂಗಾಗಬೇಕು ಹಿಂಗಾಗಬೇಕು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ ಕೇಸ್ ಏನಾದರೂ ಇಂಗ್ಲೆಂಡ್ ಕ್ವಾಲಿಫೈ ಆಯಿತು ಅಂತಂದರೆ ಅವರು B1 ಆಗೇನೆ ಇರ್ತಾರೆ. ಅವರು ಗ್ರೂಪ್ ಬಿ ಅಲ್ಲಿ ಆಡ್ತಾರೆ ಸೂಪರ್ 8 ಅಲ್ಲಿ. ಸೊ ಪ್ರಾಬ್ಲಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಸಿಕ್ಕಾಪಟ್ಟೆ ಒಂಥರ ಕಾಂಪ್ಲಿಕೇಟೆಡ್ ಥರ ಕಾಣಿಸುತ್ತೆ, ಬಟ್ ಏನೋ ಕಾಂಪ್ಲಿಕೇಟೆಡ್ ಇಲ್ಲ, ಇದು ಸಿಂಪಲ್ ಪ್ರೋಸೆಸ್ನೇ. ಬಟ್ ಸ್ವಲ್ಪ ಕನ್ಫ್ಯೂಷನ್ ಇಟ್ಟಿದ್ದಾರೆ ಅಷ್ಟೇ ಇಲ್ಲಿ ICC ಅವರು. ಒಂಥರ ವಿಚಿತ್ರವಾಗಿರುವಂಥ ರೂಲ್ಸ್ನ ಸೀಡಿಂಗ್ ಪ್ರೊಸೀಜರ್ನ ಸ್ಟಾರ್ಟಿಂಗಲ್ಲೇ ಮಾಡಿಬಿಟ್ಟಿದ್ದಾರೆ. ನಾನು
ನನ್ನ ಪ್ರಕಾರ ಸ್ಟಾರ್ಟಿಂಗಲ್ಲಿ ಮಾಡಬಾರ್ದಾಗಿತ್ತು, ಈ ಗ್ರೂಪ್ ಸ್ಟೇಜ್ ಎಲ್ಲ ಎಂಡ್ ಆದಮೇಲೆ ಮಾಡಬೇಕಾಗಿತ್ತು. ಏನೋ ಬಿಡಿ, ಒಂಥರ ವಿಚಿತ್ರವಾಗಿರುವಂಥ ರೂಲ್ಸ್ಗಳನ್ನ ತಗೊಂಬಂದು ಇಟ್ಟಿದ್ದಾರೆ. ಸೊ ಇದಿಷ್ಟೇ ಸೂಪರ್ 8 ಕನ್ಫ್ಯೂಷನ್ ಕೇಳ್ತಿಲ್ಲ ಏನು ಗುರು, 3 ಟೀಮು ಟೇಬಲ್ ಟಾಪರ್ ಇರುವಂಥ 3 ಟೀಮು ಕೂಡ ಒಂದೇ ಗ್ರೂಪಲ್ಲಿದ್ದಾರೆ. ಆಸ್ಟ್ರೇಲಿಯಾ, ಅಫ್ಘಾನಿಸ್ತಾನ್, ಇಂಡಿಯಾ ಒಂದೇ ಗ್ರೂಪಲ್ಲಿದ್ದಾರೆ ಅಂತ ಕೇಳ್ತಿರಲ್ಲ. ಸೊ ಬೇಸಿಕಲಿ ಬಂದ್ಬಿಟ್ಟು ಈ ಥರ ಪ್ರೊಸೀಜರ್ ಆಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.